ಇಲ್ಲ. ಇನ್ಮೇಲೆ ಕಾಂಗ್ರೆಸ್ ಅವ್ರು ಬಂದ್ ಮಾಡಿದ್ದಾರೆ. ನೀವು ಇದೆಲ್ಲವನ್ನ ಹಾಕೊಂಡ್ಬರ್ಬೇಕು ಅಂದ್ರೆ ಬುರ್ಕ ಹಾಕೊಳ್ಳಿ, ಆಮೇಲೆ ಅದೇನೋ ಇದು ಹಿಜಾಬ್ ಹಾಕೊಳ್ಳಿ, ನಿಮಗೆ ಒಳಗಡೆ ಫ್ರೀ, ಎಲ್ಲೂ ಚೆಕಿಂಗ್ ಇಲ್ಲ, ನೋ ಚೆಕಿಂಗ್. ನೀವು ನೋಡಿ, ಯಾವ್ದಾದ್ರು ಈ ರಾಜ್ಯದ ಈ ಸೆಂಟ್ರಲ್ಲಿ ಒಬ್ಬರನ್ನ ಹಿಜಾಬ್ ಹಾಕೊಂಡಿರೋರ್ನ ಚೆಕ್ ಮಾಡಿರೋದು ಯಾವ್ದಾನ ಒಂದು ತೋರಿಸಿದ್ರಲ್ಲಿ, ಒಂದೇ ಒಂದು ಇನ್ಸಿಡೆನ್ಸ್, ಯಾವ್ದಾದ್ರು ಒಂದು ಫೋಟೋ. ನಾನು ಕಾಂಗ್ರೆಸ್ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ಒಂದು ಈ ಸೆಂಟರ್ಗಳಲ್ಲಿ ಹೋದಂತ ಹಿಜಾಬ್ ಹಾಕೊಂಡು ಹೋದಂತ, ಬುರ್ಕಾ ಹಾಕೊಂಡು ಹೋದಂತ ಒಬ್ಬರನ್ನ ಪರೀಕ್ಷೆ ಮಾಡಿದ್ದೀರಾ ಅಂದ್ರೆ ಹಿಂದೂಗಳ ಮೇಲೆ ಸಿದ್ದರಾಮಯ್ಯ ಅಂಡ್ ಮಂತ್ರಿಗಳಿಗೆ ಎಷ್ಟು ಕೋಪ ಇದೆ ಅನ್ನೋದು ಅರ್ಥ ಆಯ್ತು. ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು, ರಾಜ್ಯದ 7 ಕೋಟಿ ಕನ್ನಡಿಗರು ಅರ್ಥ ಮಾಡ್ಕೊಬೇಕು. ಈ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ದಮನ ಮಾಡುವಂಥದ್ದು, ಹಿಂದೂಗಳಿಗೆ ಅವಮಾನ ಮಾಡಿ, ಅದೇನೋ ಒಂದು ರೀತಿ ಸಂತೋಷ, ಏನ್ ಸಂತೋಷ, ವಿಕೃತ. ನಾವು ಅವನ್ಯಾವನ್ನೋ ನೋಡಿದ್ರಿ, ಯಾವನೋ ರೇಪಿಸ್ಟ್, ಯಾರೋ ಅವನು ಉಮೇಶ್ ರೆಡ್ಡಿ, ವಿಕೃತ ಸಂತೋಷಿ ಅವನು. ಹಂಗೆ ಈ ಕಾಂಗ್ರೆಸ್ ಅವರು ವಿಕೃತಿ, ಹಿಂದೂಗಳಿಗೆ ಅವಮಾನ ಆದ್ರೆ ವಿಕೃತಿ ಸಂತೋಷ. ಪಾಕಿಸ್ತಾನ ಜಿಂದಾಬಾದ್ ವಿಧಾನಸೌಧದಲ್ಲಿ ಸಂತೋಷ ಅವ್ರಿಗೆ. ಅವ್ರಿಗೇನು ಇರಲ್ಲ ಬಿಡ್ರಿ. ತಿರ್ಗಿ ಯಾಕೆ ನೀವು ಯಾಕೆ ಪಾಪ ಪರಮೇಶ್ವರ್ಗೆ ಓದ್ತಿರಲ್ರಿ? ಬಿಟ್ಬಿಡಿ ಅಂದೆ. ನೀವು ಅವ್ರನ್ನ ಕೇಳಬೇಡಿ, ನೀವೇ ಬರ್ಕೊಂಬಿಡಿ. ಇನ್ಮೇಲೆ ಈ ವರದಿ ಬಂದಿತ್ತಲ್ಲನಪ್ಪ, ಅಣ್ಣ ಇಲ್ಲಿ ನೋಡಿ ಸ್ವಲ್ಪ, ಈ ವರದಿ ಬಂದಿತ್ತಲ್ಲ, ಯಾವುದು ಜಾತಿ ವರದಿ, ಹಂಗೆ ಬರ್ಕೊಂಬಿಡ್ ನೀನೆ. ಅದು ಬೋಗಸ್ ವರದಿ ಅಲ್ಲ, ಪರಮೇಶ್ವರದ ನೀನೇ ಹಾಕೊಂಬಿಡ್ಬೋದು. ಅವ್ರನ್ನೇನು ಕೇಳೇ ಬೇಡ, ಅವರು ಕಾಮನ್ ಡೈಲಾಗ್ ಕೇಳೇ ಹೇಳ್ತಾರೆ ಅದನ್ನ. ಯಾವ್ದು ಹೋಯ್ತಾನೆ ಹೇಳಿದಾರಲ್ಲ ಜಯಪ್ರಕಾಶ್ ಹೆಗಡೆ, ನಾವ್ ಯಾರ್ದು ಸೈನ್ ಹಾಕ್ಸಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಈ ಸರ್ಕಾರ ಇವತ್ತು ಒಂದು ರೀತಿ ಹಿಂದೂಗಳಿಗೆ ಅವಮಾನ ಮಾಡಿ ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಪರೀಕ್ಷಾರ್ಥಿಗಳಿಗೆ, ಅದರ ಹಿಂದೂ ಹೆಣ್ಮಕ್ಕಳಿಗೆ, ಹಿಂದೂ ಗಂಡು ಮಕ್ಕಳಿಗೆ ಈ ತರ ಮಾನಸಿಕ ಹಿಂಸೆಯನ್ನು ಕೊಟ್ಟು ಪರೀಕ್ಷಾ ಕೇಂದ್ರಕ್ಕೆ ಕಳಿಸೋದ್ರ ಬಗ್ಗೆ ಮಾನವ ಹಕ್ಕುಗಳ ಆಯೋಗ, ಕೇಂದ್ರದ ಮಾನವ ಹಕ್ಕುಗಳ ಆಯೋಗ, ರಾಜ್ಯದ ಮಾನವ ಹಕ್ಕು ಆಯೋಗ ಕೂಡಲೇ ಈ ಸರ್ಕಾರದ ಮೇಲೆ ಕೇಸನ್ನು ದಾಖಲೆ ಮಾಡಬೇಕು. ಈ ಸರ್ಕಾರಕ್ಕೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಆಗ್ರಹವನ್ನು ನಾನು ಮಾಡ್ತೀನಿ. ಮತ್ತು ನಾನು ಇದಕ್ಕೆ ಸಂಬಂಧಪಟ್ಟಂಥ ಪತ್ರವನ್ನು ನಾನು ಕೇಂದ್ರದ ಆಯೋಗಕ್ಕೆ, ಮಹಿಳಾ ಆಯೋಗಕ್ಕೆ, ತಾಲಿ ತೆಗೆಸಿದ್ದಾರೆ, ಓಲೆ ತೆಗೆಸಿರೋದು ಇದೆಲ್ಲ ಕೇಂದ್ರದ ಮಹಿಳಾ ಆಯೋಗಕ್ಕೂ ಕೂಡ ನಾನು ಪತ್ರವನ್ನು ಬರೀತೀನಿ. ನಾನು ಅವ್ರು ಫಸ್ಟು ಯಾವ ಧರ್ಮ ಅಂತ ಡಿಕ್ಲೇರ್ ಮಾಡಲಿ. ಅವರು ಧರ್ಮ, ಈಗ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋದನ್ನ ನನ್ನ ಬ್ರದರ್ ಅಂದ್ರು, ಅವನ ಅಣ್ಣ ಆದರೆ ನಾವೆಲ್ಲ ಏನು? ಯಾರನ್ನ ಒಬ್ಬನ್ನ ಅಣ್ಣ ತಮ್ಮ ಅನ್ಬೋದಪ್ಪ ನಾವು? ಎಲ್ಲರನ್ನೂ ಅಣ್ಣ ತಮ್ಮ ಅನ್ನಕ್ಕಾಗ್ತೈತ? ಅವರು ಈ ಮುಸ್ಲಿಮಾನರ ಓಲೈಕೆಯನ್ನ ಮಾಡೋದು, ವೋಟ್ಗೋಸ್ಕರ ಹಿಂದೂಗಳಿಗೆ ಕಾಲಿಡಿಯುವಂಥದ್ದು, ಇದನ್ನ ಬಿಡಬೇಕು. ಅವರು ಈ ಡಬಲ್ ಗೇಮ್ನ ಬಿಡಬೇಕು. ಇಲ್ಲ ಅವ್ರ ಪರ ಅಂತ ಹೇಳ್ಬೇಕು, ಇಲ್ಲ ಇವ್ರ ಪರ ಅಂತ, ಯಾವ್ದಾನ ಒಂದು ಸ್ಟ್ಯಾಂಡರ್ಡ್, ಒಂದು ನಿಲುವು ಇರಬೇಕು, ಒಂದು ನಿಲುವು ಇರ್ಬೇಕು, ಯಾವ್ದಾನ ನಿಲುವು ಒಂದಿರ್ಬೇಕು. ನಮ್ ನೋಡಿ ಒಂದೇ ನಿಲುವು. ಹಂಗೆ ಕಾಂಗ್ರೆಸ್ ಅವ್ರದ್ದು ಒಂದು ನಿಲುವು ಇದೆಯಾ? ವೋಟ್ ಬೇಕಾದಾಗ ನಾನು ಒಕ್ಕಲಿಗ, ಮಂಡ್ಯದಾಗ ಹೋಗಿ ಏನು ಹೇಳಿದ್ರು, ನನಗೆ ಪೆನ್ಗೆ ಸೈನ್ ಹಾಕಕ್ಕೆ ಒಂದು ಅಧಿಕಾರ ಕೊಡಿ ಅಂದರು. ಮಂಡ್ಯದಲ್ಲಿ
ಒಕ್ಕಲಿಗರಿಗೆ ಹೇಳಿದ್ರ? ಬೆಂಗಳೂರಲ್ಲೂ ಹೇಳಿದ್ರು, ಮಂಡ್ಯದಲ್ಲೂ ಹೇಳಿದ್ರು. ಆಮೇಲೆ ಹೋಗಿ ಮಂಡ್ಯದಲ್ಲಿ ಏನು ಹೇಳಿದ್ರು? ಛತ್ರಿಗಳು ಅಂದ್ರು. 2 ವರ್ಷದಿಂದ ಹೋಗಿ ಏನು ಹೇಳಿದ್ರು? ನೀವು ನಮ್ಮ ದೇವರು, ನೀವೇ ನಮ್ಮ ಭಗವಂತ, ನನಗೊಂದು ಪೆನ್ ಕೊಟ್ಬಿಡಿ ಕೈಗೆ. ಏನು ಕೇಳಲ್ಲ ನಿಮ್ಮನ್ನ, ನಿಮ್ಮ ಆಸ್ತಿ ಕೇಳಲ್ಲ, ನಿಮ್ಮ ಅಂತಸ್ತು ಕೇಳಲ್ಲ, ನಿಮ್ಮ ಕಬ್ಬಿನ ತೋಟ ಕೇಳಲ್ಲ, ಗದ್ದೆ ತೋಟ ಕೇಳಲ್ಲ, ನನಗೆ ಪೆನ್ನಲ್ಲಿ ಸೈನ್. ಅದೇ ಹೋಗಿ ಏನು ಹೇಳಿದ್ರು? ಛತ್ರಿಗಳು ನೀವು ಮಂಡ್ಯದವರು ಅಂದರು. ಅರ್ಥ ಆಯ್ತಲ್ಲ ಅವ್ರಿಗೆ? ನಾವೆಲ್ಲ ಛತ್ರಿಗಳು, ಹಿಂದೂಗಳೆಲ್ಲ ಛತ್ರಿಗಳು ಕಾಂಗ್ರೆಸ್ ಅವ್ರಿಗೆ. ಮುಸಲ್ಮಾನರು ಅವರೆಲ್ಲರೂ ಕೂಡ ಅವ್ರ ಬ್ರದರ್ಸ್. ಅವರು ಕುಕ್ಕರ್ ಬಾಂಬ್ ಬ್ರದರ್ಸ್ ಇದಾರಲ್ಲ, ಅವ್ರ ಬ್ರದರ್ಸ್. ಇಷ್ಟೇ ವ್ಯತ್ಯಾಸ. ಇದನ್ನ ರಾಜ್ಯದ ಜನ ಯಾವಾಗ ಅರ್ಥ ಮಾಡ್ಕೊಂತಾರೋ ಗೊತ್ತಿಲ್ಲ. ದಯವಿಟ್ಟು ರಾಜ್ಯದ ಜನ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಜಾತಿ ಇದು ಶಾಂತಿಯ ಕರ್ನಾಟಕ ಒಂದು ಶಾಂತಿಯ ತೋಟ ಆಗಿತ್ತು, ಅಶಾಂತಿಯ ತೋಟ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಬಂದಮೇಲೆ ಅಶಾಂತಿಯ ತೋಟ, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿದ್ದಾರೆ, ಧರ್ಮಗಳನ್ನು ಒಡೆಯುವಂಥ ಪ್ರಯತ್ನ. ಅದರಲ್ಲಿ ಸಿದ್ದರಾಮಯ್ಯ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತರನ್ನು ಒಡೆದ ಅನುಭವ ಇದೆ. ಹಾಗೆ ಎಲ್ಲ ಜಾತಿಗಳು ಒಡೆಯುವಂಥ ಸಂಚನ್ನ ಈ ಒಂದು ಜಾತಿ ಗಣತಿಯಲ್ಲಿ ಮಾಡ್ತಾರೆ. ಅವರು ಬಾಂಗ್ಲಾ ಅಭಿಮಾನಿ, ಪಾಕಿಸ್ತಾನದ ಅಭಿಮಾನಿ ಇರಬೇಕು. ಚೆಕ್ ಮಾಡ್ಕೊಳ್ಳಿ, ಕೇಳ್ಬಿಡಿ ಒಂದ್ಸರಿ. ಪಾಕಿಸ್ತಾನ ಅಭಿಮಾನಿ, ಬಾಂಗ್ಲಾದ ಅಭಿಮಾನಿ, ಕುಕ್ಕರ್ ಬ್ಲಾಸ್ಟ್ ಅಭಿಮಾನಿ, ಆಮೇಲೆ ಇಲ್ಲಿ ರಾಮೇಶ್ವರ ಕೆಫೆ ಅಮಾಯಕರು ಅವರು, ಅದರ ಅಭಿಮಾನಿಗಳವರು. ಧರ್ಮಸ್ಥಳಕ್ಕೆ ಹೋಗಿ ಧರ್ಮೋ ರಕ್ಷತಿ ರಕ್ಷತ ಸಂಸ್ಕೃತ ಶ್ಲೋಕಗಳು. ನಾನು ಕಾಂಗ್ರೆಸ್ ವಕ್ತಾರನೂ ಬೇಡ, ಆರ್ ಅಶೋಕ ವಕ್ತಾರನೂ ಬೇಡ. ಈ ರಾಜ್ಯದ ರೈತರು ವಕ್ತಾರರಾಗು. ನೀನು ರೈತರ ಜಮೀನು ನುಂಗ್ ನೀರು ಕುಡಿದಿದ್ದಾರಲ್ಲ, ಲಕ್ಷಾಂತರ ಎಕರೆ ದೇವಸ್ಥಾನಗಳ ಜಮೀನೆಲ್ಲ ನುಂಗಿದಾರಲ್ಲ, ವಿಶ್ವೇಶ್ವರಯ್ಯನ ಓದಿರೋ ಶಾಲೆ ನುಂಗಿದಾರಲ್ಲ, ಅದ್ರ ವಕ್ತಾರ ಆಗೋನು. ನಂದು ಬೇಡ, ನಿಂದು ಬೇಡ, ಅದ್ರ ವಕ್ತಾರ ಆಗ ಕೇಳು ಅವ್ರಿಗೆ. ಅದೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕ ಮಂಡಳಿ. ಅದು ಕಾಂಗ್ರೆಸ್ ಅವರೇ ದುಡ್ಡು ಕೊಟ್ಟು ಬಸ್ಗಳು ಕೊಟ್ಟು ಕಳಿಸಿರೋ ಅಂಥದ್ದು. ಅದಕ್ಕೇನು 3 ನ್ಯಾಯ ಪೈಸದ ಬೆಲೆ ಇಲ್ಲ. 2013ರಲ್ಲಿ ತಂದ್ರಲ್ಲ ಕಾನೂನು, ಅವಾಗ ಯಾಕೆ ಇವರು ಹಿಂದೂಗಳೇನು ಹೋರಾಟ ಮಾಡಿದ್ರಾ? ಅಕ್ಸೆಪ್ಟ್ ಮಾಡಲಿಲ್ವ? ಪಾರ್ಲಿಮೆಂಟಲ್ಲಿ ಬಂದಂಥ ಕಾಯ್ದೆಯನ್ನು ಅಕ್ಸೆಪ್ಟ್ ಮಾಡಿದ್ರಿ ನಾವೆಲ್ಲರೂ ಕೂಡ. ಒಂದ್ಸರಿ ಪಾರ್ಲಿಮೆಂಟಲ್ಲಿ ಕಾಯ್ದೆ ಆದರೆ ಅದು ಈ ದೇಶದ ಕಾನೂನು. ನೀನು ಒಪ್ಪಿಲ್ಲ ಅಂದರೆ ದೇಶದ್ರೋಹಿ ಆಗ್ತೀಯ ನೀನು.